ಮತ್ತೆ ಶುರುವಾಯಿತು ಅಕ್ಕಿ ಪಾಲಿಟಿಕ್ಸ್. ಅಕ್ಕಿ ಕೊಡಲು ಮುಂದೆ ಬಂದ ಕೇಂದ್ರ ಸರ್ಕಾರ. ಈ ಕುರಿತು ಒಂದು ಅಪ್ಡೇಟ್. ಮತ್ತೆ ಶುರುವಾಯಿತು ಅಕ್ಕಿ ಪಾಲಿಟಿಕ್ಸ್. ಅಕ್ಕಿ ಕೊಡಲು ಮುಂದೆ ಬಂದ ಕೇಂದ್ರ ಸರ್ಕಾರ. ಅಕ್ಕಿ ಖರೀದಿಸಲು ಮನಸ್ಸು ಮಾಡಿಲ್ವಾ ರಾಜ್ಯ ಸರ್ಕಾರ? ಅಕ್ಕಿ ಬದಲು ಇತರೆ ದಿನಸಿ ಕೊಡಲು ಸರ್ಕಾರ ಚಿಂತನೆ. ನಾವು ಅಕ್ಕಿ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದೇವೆ. ಅಕ್ಕಿ ಖರೀದಿಗೆ ಸಿಎಂ ಅನುಮತಿ ಕೊಟ್ಟಿಲ್ಲ. ಯಾಕೆ ಅನುಮತಿ ಕೊಟ್ಟಿಲ್ಲ ಮುನಿಯಪ್ಪ ಹೇಳಬೇಕು. ಪ್ರಹ್ಲಾದ್ ಜೋಶಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಅಕ್ಕಿ ಪಾಲಿಟಿಕ್ಸು ಬಹಳ ಜೋರಾಗಿ ನಡೀತಿತ್ತು. ಈಗ ಮತ್ತೆ ಶುರುವಾಯ್ತಾ ಅಕ್ಕಿ ಪಾಲಿಟಿಕ್ಸ್ ಎಂಬ ಪ್ರಶ್ನೆ ಮೂಡ್ತಿದೆ. ಯಾಕಂದ್ರೆ ಈಗ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಕ್ಕಿ ಕೊಡಲು ನಾವು ಮುಂದಾಗಿದ್ದೇವೆ, ಅಕ್ಕಿ ಖರೀದಿಸಲು ಮನಸ್ಸು ಮಾಡ್ತಿಲ್ಲ ರಾಜ್ಯ ಸರ್ಕಾರ ಎಂಬ ಪ್ರಶ್ನೆ ಕೂಡ ಮೂಡುತ್ತಿದೆ. ಅಕ್ಕಿ ಬದಲಿಗೆ ಇತರೆ ದಿನಸಿ ಕೊಡಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅಕ್ಕಿ ಖರೀದಿಸಲು ಒಪ್ಪಿಕೊಂಡಿಲ್ಲ. ನಾವು ಅಕ್ಕಿ ಕೊಡಕ್ಕೆ ರೆಡಿ ಇದ್ದೀವಿ, ಆದ್ರೆ ಅಕ್ಕಿ ಖರೀದಿಗೆ ಸಿಎಂ ಅನುಮತಿ ಕೊಟ್ಟಿಲ್ಲ ಎಂದು ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಿದ್ದಾರೆ. ಯಾಕೆ ಅನುಮತಿ ಕೊಟ್ಟಿಲ್ಲ ಇದನ್ನು ಮುನಿಯಪ್ಪ ಹೇಳಬೇಕು ಎಂದು ಪ್ರಹ್ಲಾದ್ ಜೋಶಿ ಅವರು ಒತ್ತಾಯಿಸುತ್ತಿದ್ದಾರೆ. ತಗೊಂಡೋಗ್ರಿ ಅಂತ ಹೇಳಿ ನಮ್ಮ ಮುನಿಯಪ್ಪ ಸಾಹೇಬರು ಬಂದಿದ್ರು. ಅವ್ರು ಬಂದು ಕೇಳ್ಕೊಂಡ್ರು ಅಕ್ಕಿ ಕೊಡ್ತೀರಾ ಅಂತ. ನಾವು ಕೊಟ್ಬಿಡ್ತೀವಿ, ನಾಳಿಂದ ಅಕ್ಕಿ ನಿಮ್ಗೆ ಆರ್ಡರ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಅವರಿಗೆ ಆರ್ಡರ್ ಕೊಡ್ಲಿಕ್ಕೆ ಅಲೋ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದು ಮುನಿಯಪ್ಪನವ್ರು ಹೇಳಬೇಕು. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ಪೆಂದಕಾಳೂರಿಗೆ ಕಪ್ಪು ಚುಕ್ಕಿಯಾದ ರಸ್ತೆ ಗುಂಡಿಗಳು. ಈ ಕುರಿತು ಒಂದು ಅಪ್ಡೇಟ್. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ಬೆಂದಕಾಳೂರಿಗೆ ಕಪ್ಪು ಚುಕ್ಕಿಯಾದ ರಸ್ತೆ ಗುಂಡಿಗಳು. ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಸಿಎಂ ಎಚ್ಚರಿಕೆ. ಬಿಬಿಎಂಪಿ ಸಭೆ ನಡೆಸಿ ಪ್ರಗತಿ ಪರಿಶೀಲಿಸಿದ ಡಿಕೆಶಿ ಸೆಪ್ಟೆಂಬರ್ 15ರ ನಂತರ ನಗರ ಪ್ರದಕ್ಷಿಣೆ ಮಾಡುತ್ತೇನೆ. ನಿಗದಿತ ಸಮಯದಲ್ಲಿ ಗುಂಡಿ ಮುಚ್ಚದಿದ್ರೆ ಕ್ರಮ. ರಸ್ತೆ ಗುಂಡಿ ಮುಚ್ಚಿಸಲು ಬಿಬಿಎಂಪಿಗೆ ಡೆಡ್ ಲೈನ್. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗಿದೆ. ಪೆಂದಕಾಳೂರಿಗೆ ಈ ರಸ್ತೆ ಗುಂಡಿಗಳು ಒಂಥರ ಕಪ್ಪು ಚುಕ್ಕಿ ಆಗಿದೆ. ಯಾಕೆಂದ್ರೆ ಈ ರಸ್ತೆ ಗುಂಡಿ ಸಮಸ್ಯೆ ಈಗಿನಲ್ಲ, ಅವಾಗಿಂದನೂ ಕೂಡ ರಸ್ತೆ ಗುಂಡಿ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಎದ್ದು ಕಾಣ್ತಿದೆ. ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ದಾರೆ. ಈ ಬಗ್ಗೆ ವಾಹನ ಸವಾರರು ಕಿಡಿಕಾರಿದ್ದಾರೆ. ಆದ್ರೂ ಕೂಡ ಬೆಂಗಳೂರಿನಲ್ಲಿ ರಸ್ತೆ ಮುಚ್ಚುವ ಕೆಲಸ ಆಗಿಲ್ಲ. ಈ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಬಿಬಿಎಂಪಿ ಸಭೆ ನಡೆಸಿ ಪ್ರಗತಿ ಪರಿಶೀಲಿಸಿ ಎಚ್ಚರಿಕೆ ನೀಡಿದ್ದಾರೆ. 15 ದಿನದ ಒಳಗಾಗಿ ರಸ್ತೆ ಗುಂಡಿಗಳು ಎಲ್ಲವನ್ನು ಮುಚ್ಚಬೇಕು. ಸೆಪ್ಟೆಂಬರ್ 15 ನಂತರ ನಾನು ನಗರ ಪ್ರದಕ್ಷಿಣೆ ಮಾಡ್ತೇನೆ. ನಿಗದಿತ ಸಮಯದಲ್ಲಿ ಗುಂಡಿ ಮುಚ್ಚದಿದ್ರೆ ಕ್ರಮ ಕೈಗೊಳ್ಳುತ್ತೇನೆ. ಯಾರು ಸಸ್ಪೆಂಡ್, ಯಾವ ಅಧಿಕಾರಿಗಳು ಎಲ್ಲಿ ಸಸ್ಪೆಂಡ್ ಆಗ್ತಾರಂತ ಗೊತ್ತಿಲ್ಲ. 15 ದಿನ ಟೈಮ್ ಡೆಡ್ ಲೈನ್ ಕೊಟ್ಟಿದೆ. ಅಕಸ್ಮಾತ್ ಒಂದು ವೇಳೆ ಯಾವುದಾದ್ರೂ ಏರಿಯಾದಲ್ಲಿ ಗುಂಡಿ ಮುಚ್ಚಿಲ್ಲ ಅಂದ್ರೆ ಯಾವ ಅಧಿಕಾರಿಗಳನ್ನು ನಾನು ಸಸ್ಪೆಂಡ್ ಮಾಡ್ತೀನಿ, ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಗೊತ್ತಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳಿಗೆ. 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ಗುಂಡಿ ಮುಚ್ಚುವಂತ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದ್ರೆ ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಎಲ್ಲರಿಗೂ ನೇರವಾಗಿ ಅವ್ರಿಗೆ ಹೇಳಿದ್ದೀನಿ. ನಾನೇ ರೌಂಡ್ ಹೋಗ್ತೀನಿ, ಯಾರು ಸಸ್ಪೆಂಡ್ ಆಯ್ತಾರೆ. 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ಗುಂಡಿ ಮುಚ್ಚುವಂತ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದ್ರೆ ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಎಲ್ಲರಿಗೂ ನೇರವಾಗಿ ಅವ್ರಿಗೆ ಹೇಳಿದ್ದೀನಿ. ನಾನೇ ರೌಂಡ್ ಹೋಗ್ತೀನಿ, ಯಾರು ಸಸ್ಪೆಂಡ್ ಆಯ್ತಾರೆ.
ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಭಾರತದಿಂದ ಗಡೀಪಾರು ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ನೂತನವಾಗಿ ನೇಮಕಗೊಂಡ ಬಾಂಗ್ಲಾದ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಾಧೀಕರಣದ ನೂತನ ಮುಖ್ಯ ಪ್ರಾಸಿಕ್ಯೂಟರ್ ತಾಜುಲ್ ಇಸ್ಲಾಂ ಹೇಳಿದ್ದಾರೆ. ಬಾಂಗ್ಲಾದೇಶದ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಸಾಮೂಹಿಕ ಹತ್ಯೆ ಮಾಡಿದ ಆರೋಪದ ಮೇಲೆ ವಿಚಾರಣೆ ನಡೆಸಲು ಅವರನ್ನು ಭಾರತದಿಂದ ಗಡೀಪಾರು ಮಾಡಬೇಕು. ಭಾರತದೊಂದಿಗೆ ಹಸ್ತಾಂತರ ಒಪ್ಪಂದದ ಅಡಿಯಲ್ಲಿ ಮಾಜಿ ಪ್ರಧಾನಿ ಹಸೀನಾ ಅವರನ್ನು ಮರಳಿ ತರಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಾಮೂಹಿಕ ಹತ್ಯೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಶೇಖ್ ಹಸೀನಾ ಸೇರಿದಂತೆ ಎಲ್ಲಾ ಆರೋಪಿಗಳ ವಿರುದ್ಧ ಬಂಧನ ವಾರೆಂಟ್ಗಳನ್ನು ಜಾರಿಗೊಳಿಸಲು ನಾವು ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಾಧೀಕರಣಕ್ಕೆ ಅರ್ಜಿ ಸಲ್ಲಿಸುತ್ತೇವೆ. ಆರೋಪಿಗಳ ವಿರುದ್ಧ ಮಾಹಿತಿ, ದಾಖಲೆಗಳು ಮತ್ತು ಸಾಕ್ಷ್ಯಗಳನ್ನು ದೇಶದಾದ್ಯಂತ ಸಂಗ್ರಹಿಸಿ ನ್ಯಾಯಾಧೀಕರಣದ ಮುಂದೆ ಸರಿಯಾಗಿ ಇರಿಸಬೇಕಾಗುತ್ತದೆ. ಇದು ತುಂಬಾ ಸವಾಲಿನ ಕಾರ್ಯವಾಗಿದೆ ಎಂದು ಇಸ್ಲಾಂ ಅವರು ಹೇಳಿದ್ದಾರೆ. ಎನ್ಡಿಎ ಜೊತೆ ಕೈ ಜೋಡಿಸುವ ಅಜಿತ್ ಪವಾರ್ ಮೈತ್ರಿಕೂಟದಿಂದ ಹೊರ ಹೋಗುತ್ತಾರೆ ಎಂಬ ಪ್ರಶ್ನೆ ಈಗ ಎದ್ದಿದೆ. ಮನೆಯೊಳಗೆ ರಾಜಕೀಯ ಪ್ರವೇಶಿಸಬಾರದು, ಕುಟುಂಬದ ಮಧ್ಯೆ ಒಡಕು ಬಂದರೆ ಸಮಾಜ ಇಷ್ಟಪಡುವುದಿಲ್ಲ ಎಂದು ಎನ್ಸಿಪಿ ನಾಯಕ ಮತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ತಮ್ಮ ತಪ್ಪನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಅಜಿತ್ ತನ್ನ ಪತ್ನಿ ಸುನೇತ್ರಾ ಪವಾರ್ ಅನ್ನು ಸಹೋದರ ಸಂಬಂಧಿ ಎನ್ಸಿಪಿ ನಾಯಕಿ ಸುಪ್ರಿಯಾ ವಿರುದ್ಧ ಕಣಕ್ಕೆ ಇಳಿಸಿದ್ರು. ಇದರಲ್ಲಿ ತಾವು ತಪ್ಪು ಮಾಡಿರುವುದಾಗಿ सार्वजनिकವಾಗಿ ಒಪ್ಪಿಕೊಂಡಿದ್ರು. हाताखाली जो शिकतो त्याला सगळे डाव शिकवत नाही, एक डाव राखून ठेवतो, एक डाव वस्ताद राखून ठेवतो, बाकीचे सगळे त्यांना सांगतो. मला त्यांना सांगायचं, अजूनही चुकभूल करू नका. तुमच्या वडिलांच्या बरोबर राहावा. वडिलांचं जेवढं लेकीवर प्रेम असतं तेवढं प्रेम कुणीच लेकीवर करू शकत नाही. आणि असं असताना तुम्ही त्याच्यामध्ये कुठेतरी घरामध्ये फूट पाडण्याचा प्रयत्न करताय, हे बरोबर नाही, समाजाला आवडत नाही. त्या संदर्भामध्ये ದೇಶದ ಹಲವು ರಾಜ್ಯಗಳಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರಿಯಲಿದೆ. ಹಲವು ರಾಜ್ಯಗಳಲ್ಲಿ ಮಳೆಯಿಂದ ಸಾಕಷ್ಟು ತೊಂದರೆ ಉಂಟಾಗಿದೆ. ಈ ಮಧ್ಯೆ ಭಾರತೀಯ ಹವಾಮಾನ ಇಲಾಖೆ ಮುಂದಿನ 7 ದಿನಗಳಲ್ಲಿ ಭಾರತದಾದ್ಯಂತ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆಯಾಗುವ ಎಚ್ಚರಿಕೆಯನ್ನು ನೀಡಿದೆ. ಹವಾಮಾನ ಇಲಾಖೆ ಪ್ರಕಾರ ಮುಂದಿನ 7 ದಿನಗಳಲ್ಲಿ ರಾಜಸ್ಥಾನ, ಆಂಧ್ರಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಭಾರಿ ಮಳೆ ಮತ್ತು ಚಂಡಮಾರುತದ ಎಚ್ಚರಿಕೆಯನ್ನು ನೀಡಿದೆ. ತೆಲಂಗಾಣ, ಒಡಿಶಾ ಮತ್ತು ಛತ್ತೀಸ್ಗಢದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಎನ್ಕೆಆರ್ ಟಿವಿ ಕನ್ನಡ.